ಎಲ್ಲರಿಗೂ ನಮಸ್ಕಾರ. ಕನ್ನಡಿಗರು ಅಂದರೆ ಯಾರು? ಕನ್ನಡ ಭಾಷೆಯನ್ನು ಮಾತನಾಡುವವರು ಮಾತ್ರ ಕನ್ನಡಿಗರ? ಕರ್ನಾಟಕದಲ್ಲಿ ಇರುವವರು ಮಾತ್ರ ಕನ್ನಡಿಗರ? ಅಥವಾ ಕನ್ನಡಿಗರಿಗೆ ಯಾವುದೋ ವಿಶೇಷ ಗುಣಗಳಿವೆಯಾ? ಇದ್ದರೆ ಅವು ಯಾವುವು? ಕನ್ನಡಿಗರ ಗುಣಗಳನ್ನು ಅನೇಕ ಕವಿಗಳು ತಮ್ಮ ಬರಹಗಳಲ್ಲಿ ಉಲ್ಲೇಖಿಸಿದ್ದಾರೆ. ಅದರಲ್ಲೂ ನನಗೆ ಮೊದಲಿಗೆ ನೆನಪಾಗುವ ಕೃತಿ ಎಂದರೆ ಕವಿರಾಜ ಮಾರ್ಗ. ಇದನ್ನು ಯಾರು ಬರೆದರು ಎಂಬ ವಿಚಾರಕ್ಕೆ ಹೋಗದೆ ಅವರು ಹೇಳಿರುವ ಕನ್ನಡಿಗರ ಗುಣಗಳ ಬಗ್ಗೆ ಮಾತನಾಡೋಣ. ಪದನರಿದು ನುಡಿಯಲು ನುಡಿದುದ ನರಿಯಲೂ ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಪದನರಿದು ನುಡಿಯಲು ಅಂದರೆ ಕನ್ನಡಿಗರು ಮೊದಲು ಕೇಳುತ್ತಾರೆ, ಇತರರ ಮಾತುಗಳನ್ನು ಗಮನದಿಂದ ಆಲಿಸುತ್ತಾರೆ, ಕೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಂತರ ಮಾತ್ರ ಮಾತನಾಡುತ್ತಾರೆ. ಇಂದಿನ ಭಾಷೆಯಲ್ಲಿ ಹೇಳಬೇಕಾದರೆ ಕನ್ನಡಿಗರು ಡೋಂಟ್ ಜಂಪ್ ಟು ಕನ್ಕ್ಲೂಷನ್ಸ್, ದೇ ಆರ್ ನಾಟ್ ಜಡ್ಜ್ಮೆಂಟಲ್. ಕನ್ನಡಿಗರು ತಕ್ಷಣ ತೀರ್ಮಾನಕ್ಕೆ ಬರುವವರಲ್ಲ. ಮೊದಲು ಕೇಳುತ್ತಾರೆ, ನಂತರ ಯೋಚಿಸುತ್ತಾರೆ, ಆಮೇಲೆ ಮಾತ್ರ ಮಾತನಾಡುತ್ತಾರೆ. ನುಡಿದುದ ನರಿಯಲು ಅಂದರೆ ಅವರು ಮಾತನಾಡುವುದನ್ನು ಬದುಕುತ್ತಾರೆ. ಮಾತು ಮತ್ತು ನಡೆ ಒಂದಾಗಿರುತ್ತದೆ. ಮಹಾತ್ಮ ಗಾಂಧೀಜಿಯವರ ಹೇಳಿಕೆ ನೆನಪಾಗುತ್ತದೆ. ನೀವು ಏನು ಯೋಚಿಸುತ್ತೀರಿ, ಏನು ಹೇಳುತ್ತೀರಿ ಮತ್ತು ಏನು ಮಾಡುತ್ತೀರಿ, ಇವು ಸಾಮರಸ್ಯದಲ್ಲಿ ಇದ್ದಾಗಲೇ ನಿಜವಾದ ಸಂತೋಷ ಸಿಗುತ್ತದೆ. ಈ ಮಾತಿಗೂ ಈ ವಚನಕ್ಕೂ ಎಷ್ಟು ಸಾಮ್ಯತೆ ಇದೆ ನೋಡಿ. ನುಡಿದಂತೆ ನಡೆಯುವರು ಸಂತೋಷದಿಂದ ಇರುತ್ತಾರೆ ಎಂದರೆ ಈ ವಚನದ ಪ್ರಕಾರ ಕನ್ನಡಿಗರೆಲ್ಲರೂ ಸಂತೋಷದಿಂದ ಇರುತ್ತಾರೆ ಎಂದರ್ಥ ಅಲ್ವಾ? ಮಾರ್ಪರ ನಾಡವರ್ಗಳ್ ಈ ಗುಣಗಳನ್ನು, ಇನ್ನೂ ಅನೇಕ ಸದ್ಗುಣಗಳನ್ನು ಹೊಂದಿದ್ದ ಕನ್ನಡಿಗರು ಒಳ್ಳೆಯತನಕ್ಕೆ ಮಾಪಕವಾಗಿದ್ದಾರೆ, ಜಗತ್ತಿಗೆ ಮಾದರಿಯಾಗಿದ್ದಾರೆ, ಒಳ್ಳೆಯತನಕ್ಕೆ ಒಂದು ಮಟ್ಟವನ್ನು ನಿಗದಿಪಡಿಸಿದ್ದಾರೆ. ಅಂದರೆ ಕನ್ನಡಿಗರು ಗ್ಲೋಬಲ್ ಬೆಂಚ್ಮಾರ್ಕ್ ಆಗಿದ್ದಾರೆ, ಒಳ್ಳೆಯತನಕ್ಕೆ ಗ್ಲೋಬಲ್ ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದ್ದಾರೆ. ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಇದು ಕನ್ನಡಿಗರ ಅತ್ಯಂತ ಸುಂದರವಾದ ವರ್ಣನೆ. ಇದರ ಅರ್ಥ ಕನ್ನಡಿಗರು ಚತುರರು ಅಂದರೆ ಇಂಟೆಲಿಜೆಂಟ್, ಕೇವಲ ಪುಸ್ತಕದ ಜ್ಞಾನವಲ್ಲ, ಸಹಜ ಜ್ಞಾನ ಹೊಂದಿರುವವರು. ಓದು ಬರಹ ಇಲ್ಲದಿದ್ದರೂ ಸಹ ಕಾವ್ಯವನ್ನು ರಚಿಸುವ ಸಾಮರ್ಥ್ಯ ಹೊಂದಿದವರು, ಭಾವನೆಗಳನ್ನು ಪದಗಳಲ್ಲಿ ಸೊಗಸಾಗಿ ವ್ಯಕ್ತಪಡಿಸುವವರು. ಇದು ಕನ್ನಡ ನಾಡಿನ ಜನರ ಸಹಜ ಬುದ್ಧಿ, ಅವರ ಕಾವ್ಯದ ಮೇಲಿನ ಪ್ರೀತಿ. ಇದು ಹಿಂದಿನ ಕಾಲದ ಕನ್ನಡಿಗರನ್ನು ಹೊಗಳುವ ಒಂದು ಚಿತ್ರ. ಆದರೆ ನಾವು ಇಂದಿನ ಕನ್ನಡಿಗರು ಈ ಗುಣಗಳನ್ನು ಹೊಂದಿದ್ದೇವಾ ಅಥವಾ ಉಳಿಸಿಕೊಳ್ಳಲು ಕಿಂಚಿತ್ತಾದರೂ ಪ್ರಯತ್ನ ಪಡುತ್ತಿದ್ದೇವಾ? ಇನ್ನೊಬ್ಬರ ಮಾತನ್ನು ಕೇಳುವ ಸಹನೆ ನಮ್ಮಲ್ಲಿದೆಯಾ? ಕೇಳಿದರೂ ಅವರು ಯಾಕೆ ಹೀಗೆ ಮಾತನಾಡಿದರು, ಅದರ ಹಿಂದೆ ಏನು ಕಾರಣ ಇರಬಹುದು ಎಂದು ಯೋಚಿಸುವಷ್ಟು ವಿಶಾಲ ಮನಸ್ಸು ಇದೆಯಾ? ಕನ್ನಡ ಬೆಳೆಸಿ ಎಂದು ಸೋಷಿಯಲ್ ಮೀಡಿಯಾ ಲೈಕ್ ಹಾಗೂ ಸಬ್ಸ್ಕ್ರೈಬ್ಗಳಿಗಾಗಿ ಕನ್ನಡವನ್ನು ಬಳಸಿಕೊಳ್ಳುವ ನಾವು ದಿನನಿತ್ಯ ಜೀವನದಲ್ಲಿ ಕನ್ನಡವನ್ನು ಬಳಸುತ್ತಿದ್ದೇವಾ? ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳ ಜೊತೆ ನಾವು ಕನ್ನಡದಲ್ಲೇ ಮಾತನಾಡುತ್ತಿದ್ದೇವಾ? ಕಾವ್ಯ ಪ್ರಯೋಗ ದೂರದ ಮಾತು, ಕನಿಷ್ಠ ನಮ್ಮ ಮಕ್ಕಳಿಗೆ ಕನ್ನಡ ಓದಲು ಬರೆಯಲು ಕಲಿಸುತ್ತಿದ್ದೇವಾ? ಕನ್ನಡ ಅಂದರೆ ಕೇವಲ ಒಂದು ಭಾಷೆಯಲ್ಲ, ಅದು ಒಂದು ಬದುಕು, ಒಂದು ಮೌಲ್ಯ. ನಾವು ಮಾತನಾಡುವ ಪದಗಳಲ್ಲಿ ಅಲ್ಲ, ನಾವು ಬದುಕುವ ರೀತಿಯಲ್ಲಿ ಕನ್ನಡ ಕಾಣಿಸಬೇಕು. ಅಲ್ಲಿಯೇ ನಿಜವಾದ ಕನ್ನಡಿಗತ್ವ ಇದೆ. ಧನ್ಯವಾದಗಳು. ನಾನು ಮಾತನಾಡಿದಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಹಾಗೂ ತಿದ್ದಿ. ಹಾಗೂ ನಿಮಗೂ ಏನಾದರೂ ಕನ್ನಡಿಗರ ವಿಶೇಷ ಗುಣಗಳು, ವಿಶೇಷ ಕೃತಿಗಳು, ಕವನಗಳು ಗೊತ್ತಿದ್ದರೆ ಸಂದೇಶದ ಮೂಲಕ ತಿಳಿಸಿ.